ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ ಕ್ಲೀನ್ ಮಾಡ್ಕೋಬೇಕು, ತಕ್ಷಣವೇ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಈ ಟಿಪ್ಸ್ ಫಾಲೋ ಮಾಡಿ. ಈಗ ನಾವು ಕ್ಯಾರೆಟ್ ಫೀಲರ್ ಇರಲ್ಲ ಮತ್ತು ಚಾಕಲ್ಲಿ ಲೇಟ್ ಆಗುತ್ತೆ. ಅದಕ್ಕೆ ಅಂತಲೇ ನಾವು ಸ್ಟೀಲ್ ನಾರಂತೂ ಇದ್ದೇ ಇರುತ್ತೆ. ಅದರಲ್ಲಿ ಈ ರೀತಿ ಉಜ್ಜೋದ್ರಿಂದ ಚೆನ್ನಾಗಿ ನೀಟಾಗಿ ಬೇಗನೆ ನಮಗೆ ಕ್ಯಾರೆಟ್ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ಫ್ರಿಜ್ಜಲ್ಲಂತೂ ತುಂಬಾ ಐಸ್ ಕಟ್ಕೊಂಡಿರುತ್ತೆ. ಅದಕ್ಕೆ ಅಂತಲೇ ನಾವು ಇದನ್ನು ಫಾಲೋ ಮಾಡಬೇಕು. ನೋಡಿ, ಈ ರೀತಿ ಐಸ್ ಕಟ್ಕೊಂಡಿರುತ್ತೆ, ಮಂಜುಗೆಡ್ಡೆ ಎಲ್ಲ ಕಟ್ಕೊಂಡಿರುತ್ತಲ್ಲ, ಇದು ಬೇಗ ನಮಗೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಕರೆಂಟ್ ಬಿಲ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಆಯಿಲ್ ಕವರ್ಗೆ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದನ್ನು ಕವರ್ನ ತಗೊಬಂದು ನಾವು ಫ್ರೀಜರಲ್ಲಿ ಇಡಬೇಕು. ಈ ರೀತಿ ಫ್ರೀಜರಲ್ಲಿ ಇಡೋದ್ರಿಂದ ಕರೆಂಟ್ ಬಿಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಐಸ್ ಕಟ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು ನಾವು ವಾಟರ್ ಬಾಟ್ಲು ನೋಡಿ, ಈ ರೀತಿ ನೀರು ಚೆಲ್ಲೋಗ್ತಾ ಇರುತ್ತಲ್ಲ, ಅದಕ್ಕೆ ಅಂತಲೇ ಮುಚ್ಚಳ ಲೂಸಾಗಿ ಈ ರೀತಿ ಚೆಲ್ಲೋಗ್ತಾ ಇರುತ್ತೆ. ಲಂಚ್ ಬ್ಯಾಗೆಲ್ಲ ಒದ್ದೆ ಆಗಿರುತ್ತಲ್ಲ, ಅದಕ್ಕೆ ಅಂತಲೇ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಈ ರೀತಿ ಹಾಕೋದ್ರಿಂದ ನೀರು ಕೂಡ ಚೆಲ್ಲಲ್ಲ ಫ್ರೆಂಡ್ಸ್. ಮಕ್ಕಳು ಕೂಡ ಕಿರಿಕಿರಿ ಆಗಲ್ಲ. ಈ ಥರ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಫಾಲೋ ಮಾಡಿ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ರೀತಿ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ತುಂಬ ಯೂಸ್ಫುಲ್ ಆಗುತ್ತೆ. ನೀರೆಲ್ಲ ಚೆಲ್ಲಿ ಬುಕ್ಸ್ ಎಲ್ಲ ಒದ್ದೆ ಆಗೋಗುತ್ತೆ. ಕಾಲೇಜ್ ಮಕ್ಕಳಿಗಾದರೆ ಲಂಚ್ ಬ್ಯಾಗು ಒದ್ದೆ ಆಗುತ್ತೆ ಅನ್ನೋ ಇದಿರಲ್ಲ. ಈ ರೀತಿ ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಈಗ ನಾವು ಬ್ಯಾಗಲ್ಲಿ ವಾಟರ್ ಬಾಟ್ಲ್ ಇಡ್ತಿರ್ತೀವಿ ನೋಡಿ, ಈ ರೀತಿ ಸ್ಕಿಡ್ ಆಗಿ ಬೀಳ್ತಾ ಇರುತ್ತೆ, ನೀರು ಚೆಲ್ಲೋಗುತ್ತೆ, ಎಲ್ಲನೂ ಒದ್ದೆ ಆಗೋಗುತ್ತೆ. ಅದಕ್ಕೆ ಅಂತಲೇ ಇಲ್ಲಿ ನಾನು ರಬ್ಬರ್ ತಗೊಂಡಿದ್ದೀನಿ. ಈ ರಬ್ಬರ್ ಕೂಡ ನೀವು ಒಂದು ಪಿನ್ ಸೇಫ್ಟಿ ಪಿನ್ ಸಹಾಯದಿಂದ ಈ ಥರ ಬ್ಯಾಗಿಗೆ ಅಟ್ಯಾಚ್ ಮಾಡಬೇಕು. ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ನಾವು ಬಾಟಲ್ನ ಈ ರೀತಿ ಹಾಕಿಡೋದ್ರಿಂದ ಬಾಟಲ್ ಕೂಡ ಬೀಳಲ್ಲ ಮತ್ತು ನೀರು ಚೆಲ್ಲಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಹಾಗೆ ನಾವು ಸ್ಟಿಕ್ಕರ್ ಕವರ್ ಇರುತ್ತಲ್ಲ, ಈ ಸ್ಟಿಕ್ಕರ್ ಕವರ್ನ ಖಾಲಿ ಆದಮೇಲೆ ಬಿಸಾಕಬಾರ್ದು. ಬಿಸಾಕ್ತಾನೆ ಈ ರೀತಿ ನಾವು ಅಂಟಿಸಿ, ಒಂದು ಸ್ಟಿಕ್ಕರ್ ಇದರಿಂದ ಅಂಟಿಸಿ ಎಲ್ಲ ಕಡೆ ಎಲ್ಲಿ ಓಪನ್ ಇರುತ್ತೆ ಅದೆಲ್ಲ ಅಂಟಿಸ್ಕೋಬೇಕು ಚೆನ್ನಾಗಿ ನೀಟ್. ಎಲ್ಲ ಕಡೆಯೂ ನೋಡಿ, ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಈ ಥರ ಸ್ಟಿಕ್ಕರ್ ಹಾಕಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಹತ್ರ ಪ್ಯಾನ್ ಕಾರ್ಡು, ATM ಕಾರ್ಡು ಇವೆಲ್ಲನೂ ಪರ್ಸಲ್ಲಿ ಹಾಕಿ ಮುರಿದೋಗುತ್ತೆ ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ಅಂತಲೇ ಇದನ್ನು ಯೂಸ್ ಮಾಡಬೇಕು. ನೋಡಿ, 3 ಕಡೆ ಈ ರೀತಿ ಮಾಡ್ಕೊಂಡು 4ನೇ ಕಡೆ ಓಪನ್ ಇರಬೇಕು. ಒಂದು ಕಡೆ ಓಪನ್ ಬಿಟ್ಟು ಇನ್ನೆಲ್ಲ ಕಡೆ ಈ ಥರ ಸ್ಟಿಕ್ಕರ್ ಅಂಟಿಸ್ಕೋಬೇಕು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. 2 ಕಡೆ ಈ ಥರ ಅಂಟಿಸ್ಕೊಂಡ್ರೆ ಸಾಕು, 3 ಕಡೆ ಎಲ್ಲ 2 ಕಡೆ ಈ ರೀತಿ ಅಂಟಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಎಲ್ಲ ಕಡೆ ಅಂಟಿಸಿ ಇದು ವೇಸ್ಟ್ ಇರೋದನ್ನೆಲ್ಲ, ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಆದಮೇಲೆ ನಮಗೆ ATM ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಯಾವ್ಯಾವ ಕಾರ್ಡ್ಗಳಿರ್ತಾವಲ್ಲ, ಕಾರ್ಡೆಲ್ಲ ಈ ಲೈಸೆನ್ಸ್ದು ಎಲ್ಲನೂ DL ನೋಡಿ, ಈ ಥರ ಹಾಕಿ ಇಡೋದ್ರಿಂದ ಸೇಫ್ ಆಗಿರುತ್ತೆ ಫ್ರೆಂಡ್ಸ್. ಇದು ಪರ್ಸಲ್ಲಿ ಇಟ್ಟು ಮುರಿದೋಗೋ ಚಾನ್ಸಸ್ ಇರುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ರೀತಿ ಹಾಕಿ ಪರ್ಸಲ್ಲಿ ಇಡೋದ್ರಿಂದ ತುಂಬಾ ಸೇಫ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗೂ ಕೂಡ ಇದೆ. ಇದೇ ಥರ ನನ್ನ ಚಾನಲ್ ಹೊಸ ಟಿಪ್ಸ್ ಇದೆ ಫ್ರೆಂಡ್ಸ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ವಿಸಿಟ್ ಮಾಡಿ, ಅದಕ್ಕೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಕಿ ನಾವು ಪರ್ಸಲ್ಲಿ ಇಡೋದ್ರಿಂದ ಸೇಫ್ ಆಗಿರುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.